ಮಾಡಿಸಲೇಬೇಕು ಅನಧಿಕೃತ ಮಳಿಗೆಗಳನ್ನು ಖಾಲಿ ಮಾಡಿಸಲೇಬೇಕು ಅನ್ನದಾತನಿಗೆ ಅನ್ಯಾಯವಾದರೆ ಸಹಿಸುವುದಿಲ್ಲ ಅನ್ನದಾತನಿಗೆ ಅನ್ಯಾಯವಾದರೆ ಸಹಿಸುವುದಿಲ್ಲ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಏನು ರೈತ ಪರ ಕೆಲಸ ನಡೀಬೇಕು, ಅನ್ನದಾತರ ಪರ ಕೆಲಸ ನಡೀಬೇಕು. ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತಂದರೆ ರೈತ ಏನು ತೊಗರಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಯಾವುದೇ ರೈತನ ಬೆಳೆದಂಥ ಬೆಳೆಗಳ ವ್ಯಾಪಾರಕ್ಕಷ್ಟೇ ನಡಿಬೇಕು. ಆದರೆ ಇವತ್ತಿನ ದಿವಸ ಎಪಿಎಂಸಿಯಿಂದ ನಾವು ಅಡತಿ ಮಾಡ್ತೀವಿ ಅಂತೇಳಿ ಗೋದಾಮುಗಳು ತೊಗೊಂಡು ಶಟ್ರ್ಗಳನ್ನು ತೊಗೊಂಡು ಇವತ್ತು ಅವುಗಳನ್ನು ಅನಧಿಕೃತವಾಗಿ ಹೆಚ್ಚಿನ ಬಾಡಿಗೆ ಬರ್ತದೆ ಅಂತೇಳಿ ಆ ಒಂದು ಅನ್ನದಾತನಿಗೆ ಮತ್ತು ಅಡತಿ ವ್ಯಾಪಾರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡಿ ಅದು ಕಿರಾಣಿ ದುಕಾನಕ್ಕಾಗಿರ್ಬೋದು, ಟ್ರಾನ್ಸ್ಪೋರ್ಟ್ಗಾಗಿರ್ಬೋದು, ಮತ್ತೊಂದಕ್ಕೆ ನೀಡ್ತಾ ಇದ್ದಾರೆ. ಇದು ಖಂಡನಾರ್ಹವಾಗಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರು ಅನ್ನದಾತನಿಗೆ ಅನ್ಯಾಯ ನಡೀತಾನೆ ಇದೆ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಖಡಕ್ಕಾಗಿ ಮನವಿನೂ ಮಾಡ್ತಾ ಇದ್ದೀವಿ, ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಒಂದು ವಾರದ ಒಳಗಾಗಿ ಅನಧಿಕೃತವಾಗಿರ್ತಕ್ಕಂಥ ಏನು ಪಾರ್ಕಿಂಗ್ ಪ್ಲೇಸ್ನಲ್ಲಿ ಏನೋ ಸಡ್ಗಳನ್ನು ಮಾಡಿದರೆ ಅವೆಲ್ಲವನ್ನು ತೆರವುಗೊಳಿಸಿ ಏನು ಅಡತಿ ರೈತ ಪರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಷ್ಟೇ ಅವಕಾಶ ಕೊಡಬೇಕು. ಅದು ಬಿಟ್ಟು ಎಪಿಎಂಸಿ ಆಕ್ಟ್ ಪ್ರಕಾರ ಏನಿದೆ ಅದರಲ್ಲೇ ನಡಿಬೇಕು. ಅದು ಬಿಟ್ಟು ಏನಾದರೂ ಯಾರ್ದ ಒತ್ತಡ ಒಳಗಾಗಿ ಯಾರ್ದ ಕುತಂತ್ರಿಗಳ ಮಾತು ಕೇಳಿ ಇದನ್ನು ಮುಂದುವರಿಸಿದ್ದೆ ಆದರೆ ಅವು ಅನಧಿಕೃತ ಮಳಿಗೆಗಳನ್ನು ಖಾಲಿ ಮಾಡಿಸಲಿಲ್ಲ ಅಂದರೆ ಡಿಸೆಂಬರ್ 1ರಿಂದ ನಿಮ್ಮ ಕಚೇರಿಗೆ ಗೇಟ್ ಹಾಕಿ ಕೀಲಿ ಹಾಕಿ ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕಾದಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ರೈತ ಪರ ಇರುವಂತಹ ವಿಚಾರದ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈ ಸಮಿತಿಯಲ್ಲಿ ಅಧಿಸೂಚಿತವಲ್ಲದ ಉತ್ಪನ್ನಗಳ ವಹಿವಾಟನ್ನು ತೆರವುಗೊಳಿಸುವಂತಹ ಕ್ರಮವನ್ನು ನಾವು ಇಟ್ಟಿದ್ದೀವಿ. ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ನಾವು ಕೊಟ್ಟ ಅಂತಿಮ ನೋಟಿಸ್ನಲ್ಲಿ 45 ದಿನಗಳ ಅವಧಿಯನ್ನು ನಾವು ಕೊಟ್ಟಿದ್ದೀವಿ. ಅದು ಏನು ಈ ದೀಪಾವಳಿಗೆ ಮುಗಿತಾ ಇತ್ತು. ದೀಪಾವಳಿಲಿ ಬೇಡ ಸರ್, ನಮ್ಮದೆಲ್ಲ ವ್ಯವಹಾರಕ್ಕೆ ತೊಂದರೆ ಆಗ್ತದೆ, ನಾವು ಕೂಡ ಹೊರಗಡೆ ವ್ಯಾಪಾರವನ್ನು ಶಿಫ್ಟ್ ಮಾಡ್ಕೊಳ್ಳೋಕೆ ತಯಾರಿದ್ದೀವಿ, ಇನ್ನೂ ಒಂದು ಸ್ವಲ್ಪ ಅವಧಿ ಕೊಡ್ರಿ ಅಂತಂದರು. ಸ್ವಲ್ಪ ಆಗಲಿ ಅಥವಾ ಬಹಳ ಆಗಲಿ ಅವಧಿ ಕೊಡುವಂಥ ಅಧಿಕಾರ ನಮಗಿಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೃಷಿ ಉತ್ಪನ್ನಗಳ ಚಟುವಟಿಕೆ ನಡೆಯಬೇಕು, ಇದು ನಮ್ಮ ಕಾಯ್ದೆ ಹೇಳುವಂಥದ್ದು. ಆ ಒಂದು ನಮ್ಮ ನೋಟಿಸ್ಗೆ ಅನೇಕ ನಮ್ಮ ಬೇರೆ ವ್ಯವಹಾರಗಳನ್ನು ಮಾಡುವಂತಹ ವರ್ತಕರು ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದಾರೆ, ಇನ್ನೂ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತೇಳಿ. ನಾನು ಮತ್ತು ವರ್ತಕರ ಸಂಘದವರು ಇದೇನು ಅನಧಿಕೃತ ವ್ಯಾಪಾರ ಚಟುವಟಿಕೆಗಳಿಗೆ ದುಕಾನ್ಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲ ಬಂದು ಕೇಳಿಕೊಂಡಂತೆ ಅವರಿಗೆ ಅಂತಿಮವಾಗಿ ಏನು ಅವರಿಗೂ ಕೂಡ ಯಾವುದೇ ಹಾನಿ ಆಗೋದು ಬೇಡ, ಇಷ್ಟು ದಿನ ಏನು ಗೊತ್ತೋ ಇದ್ದೋ ಇಲ್ಲದೋ ಆಗಿರುವಂಥದ್ದು ಸರಿಪಡಿಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ, ಅವರು ಕೂಡ ತಮ್ಮ ವ್ಯವಹಾರಗಳನ್ನು ಹೊರಗೆ ಹಾಕಿಕೊಳ್ಳಲಿ ಅನ್ನುವಂಥ ಉದ್ದೇಶದಿಂದ ತಮಗೆಲ್ಲ ಗೊತ್ತಿದ್ದಂತೆ ನಾನು ಎಲ್ಲ ವರ್ತಕರಲ್ಲಿ ಕೂಡ ನಾನು ತಿಳಿಸಿದ್ದೀನಿ. ಈಗ ಸುದ್ದಿ ಮಾಧ್ಯಮದ ಮೂಲಕ ಏನು ತಿಳಿಸೋದಂತಂದರೆ ಅವರು ಡಿಸೆಂಬರ್ 30ರ ಒಳಗಡೆ ಖಾಲಿ ಮಾಡಿಕೊಳ್ಳದೇ ಇದ್ದರೆ ನಾವು ನಮ್ಮ ಕಾನೂನಿನ ಪ್ರಕಾರ ಅವರಿಗೆ ಅನಿವಾರ್ಯವಾಗಿ ಏನು ಅಲ್ಲಿ ಹಾನಿ ಲಾಭ ಪ್ರಶ್ನೆ ಬರೋದಿಲ್ಲ, ನಮ್ಮ ಕಾಯ್ದೆಯ ಪ್ರಕಾರ ನಾವು ಅವರನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ತಮ್ಮ ಮುಂದೆ ಹೇಳ್ಕೊಳ್ಳುತ್ತೇನೆ. ಹಾಗೆ ಇದು ಕಲಬುರಗಿ ಒಂದು ಶರಣರು ಸಂತರ ನಾಡು, ಇಲ್ಲಿ ನಾವು ಏನು ಒಂದು ಹಿಂಸೆ ಅಥವಾ ಒಂದು ಪ್ರಚೋದನೆ ಮನಸ್ಸಿಗೆ ನೋವಾಗುವಂತಹ ವರ್ತನೆಗಳನ್ನು ನಮ್ಮ ವರ್ತಕರು ಮಾಡೋದು ಬೇಡ, ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ದಿದೆ. ನಮ್ಮೆಲ್ಲರ ಏನು ರೈತ ಪರ ಸಂಘಟನೆಗಳಿರಲಿ, ರೈತರಿರಲಿ, ನಮ್ಮ ಕಾಯ್ದೆಯ ಒಂದು ಏನು ಅದಕ್ಕೇನಂತೀವಿ ನಾವು ಮೋಟೋ, ನಮ್ಮ ಉದ್ದೇಶ ಏನಿದೆ, ಕೃಷಿ ಉತ್ಪನ್ನ ಚಟುವಟಿಕೆಗಳು ನಡೀಬೇಕು. ಅದಕ್ಕೆ ನಮ್ಮ ವರ್ತಕ ಬಂಧುಗಳಲ್ಲಿ ಯಾರು ಬಾಡಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಈ ಮೂಲಕ ನಾನು ಕೂಡ ಮನವಿ ಮಾಡಿಕೊಳ್ತೇನೆ. ಅವರು ಇನ್ನೂ ಇದಕ್ಕೆ ಏನು ಒಂದು ಬೇರೆ ರೀತಿಯ ಒಂದು ತಿರುವು ಪಡೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅವರು ತಮ್ಮ ವ್ಯವಹಾರಗಳನ್ನು ನಮ್ಮ ಮಾರುಕಟ್ಟೆ ಪ್ರಾಂಗಣವನ್ನು ಬಿಟ್ಟು ಬೇರೆ ಕಡೆ ಸ್ಥಳಾಂತರಿಸಿಕೊಂಡು ಕೃಷಿ ಉತ್ಪನ್ನ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಬೇಕು. ಅವ್ರು ಮಾಡಿಕೊಡದೇ ಇದ್ದರೆ ನಾವು ಡಿಸೆಂಬರ್ ಮುಗಿದ ನಂತರ ಏನು ಜನವರಿ 25, 2025ನೇ ಇಸ್ವಿಗೆ ನಾವು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸಿ ಬಯಸ್ತೇನೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಕೋರ್ತೇನೆ. ಥ್ಯಾಂಕ್ ಯು, ಧನ್ಯವಾದ.